ರಾತ್ರಿ 1 o'clock ನಿದ್ದೆನೇ ಮಾಡಿಲ್ಲ. ಅದೇ ನಾನು ಬರ್ತಾ ಇದೆ ಸಪ್ರೇಷನ್. ಆ ಚೀಕ್ಸ್ ಕೆನೆ ಮಸ್ತ್ ಇದೆ. ಐಸ್ ಏನೋ ಹಂಗೆ ನೋಡ್ತೀವಿ ಗಟ್ಟಿಸಲು. ಲವ್ ಯು ಬಂಗಾರಿ, ಸೋ ಸ್ವೀಟ್. ಅದ್ರ ನಿಂಬಿಟ್ಟು ಹೋಗಕ್ ಮನ್ಸೇ ಬಿಡ್ತಾ ಇಲ್ಲ ನನಗಂತೂ. ನಮ್ ಭಾರತ ಬೇಕು, ನಮ್ ಬಂಗಾರಿಗೆ ಬೇಕು ಅಂತ ಅನ್ಸುತ್ತೆ. ಮಾತಾಡ್ತಾ ಮುದ್ದು ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತೀವಿ. ಸ್ವೀಟ್ ಆಗಿ ನಮ್ ಕೈ ಮೇಲೆ ಕೂಡ್ಸ್ಕೊಂಡು ಕೂಡ್ಸ್ಕೊಂಡು ಮುದ್ದು ಮಾಡ್ತಾ ರಾತ್ರಿ ಎಲ್ಲ ನಿಮ್ದೇ ಯೋಚನೆ. ಹೌದಾ? ಹಂಗೆಲ್ಲ ಹೇಳ್ಬೇಡ. ಈಗಲೇ ಬರ್ಬೇಕು ಅನ್ಸುತ್ತೆ. ಈಗಲೇ ಬಂದ್ಬಿಟ್ಟು ಮುದ್ದು ಮಾಡಿ ಬರ್ಬೇಕನ್ಸ. ನಿಮ್ ನೋಡ್ಬೇಕನ್ಸ್ತಾ ಇದೆ. ನೀವು ನನ್ ಮುದ್ದು ಬಂಗಾರ ಗೊತ್ತಾ. ಈಗ ಆಫೀಸಲ್ಲಿ ಲವ್ವಿ ಡವ್ವಿ ಆಟ ಆಡಿ ತಗಲಾಕೊಂಡ ರಾಮಚಂದ್ರನ್ಗೆ 6 ತಿಂಗಳು ವನವಾಸ ವಿತ್ ಸಂಬಳ. ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಏನಪ್ಪ ಅಂತಂದರೆ, ಏನು ಸರ್ವಿಸ್ ಇರೋದೇ ಇನ್ನು 5 ತಿಂಗಳು. ಎಂಥ ಮಜಾ ಅಲ್ವಾ? ಇರೋ ಇನ್ನು 5 ತಿಂಗಳು ಡ್ಯೂಟಿಗೂ ರಜಾ ವಿತ್ ಮಜಾ. ಲವ್ ಯು ಬಂಗಾರಿ ಅಂತ ಧಾರವಾಡದಲ್ಲೇ ಸೆಟ್ಲ್ ಆಗ್ಬಿಡ್ಬೋದು. ಗೂಡದ ಕಾರ್ಯರಲ್ಲ ಅನ್ನೋದು ಬಿಟ್ಟರೆ ಇನ್ಯಾವ ಆಟಕ್ಕೂ ತೊಂದರೆ ಇರಲ್ಲ. ಅಲ್ಲಿಗೆ ಕರ್ನಾಟಕದ ಮಾನ ಕಳೆದ ಪೊಲೀಸ್ ಅಪ್ಪನ ಒಂದು ಕರಾಳ ಅಧ್ಯಾಯ ಮುಗಿದೋಗುತ್ತೆ. ಇವಯ್ಯನ್ನ ಟಚಿಂಗ್ ವಿಡಿಯೋನು ಹಳೇದಾಗುತ್ತೆ. ಜನಕ್ಕೂ ಶಾರ್ಟ್ ಮೆಮೊರಿ ಎಲ್ಲ ಮರ್ತೋಗುತ್ತೆ. ಆದರೆ ಭಾರತದ ಫ್ಲಾಗನ್ನು ಹಿಂದೆ ಅಂಟಿಸ್ಕೊಂಡು 4 ತಲೆ ಇರೋ ಸಿಂಹದ ಎಂಬ್ಲಮನ್ನು ಮುಂದೆ ಇಟ್ಕೊಂಡು ವೆರೈಟಿ ಆಂಟೀಸ್ಗಳನ್ನು ಆಫೀಸಿಗೆ ಕರೆಸ್ಕೊಂಡು ಇವಯ್ಯ ಚಂದಮಾಮ ತೋರಿಸ್ಬಿಟ್ನಲ್ಲ, ಆ ಕಳಂಕ ಎಲ್ಲೋಗುತ್ತೆ? ಕಾಕಿ ಯೂನಿಫಾರ್ಮ್ಗೆ ಹಾಕ್ಕೊಂಡಿರೋರೇ ಮರ್ಯಾದೆ ಕೊಡಲಿಲ್ಲ ಅಂದರೆ ಇನ್ನು ಜನ ಕೊಡ್ತಾರ? ಮಾಡೋದೆಲ್ಲ ಮಾಡಿ ಇವಾಗ ವಿಡಿಯೋ ಅಂತಾನಲ್ಲ ಈ ಮನುಷ್ಯ. ಹಂಗೆ ಕೇಳೋಕ್ಕಾದ್ರೂ ನಾಚಿಕೆ ಬೇಡವಾ? ಇವಾಗ ಸಣ್ಣ ಮಕ್ಕಳಿಗೂ ಗೊತ್ತಾಗುತ್ತೆ ಯಾವುದು ಯಾವುದು ಒರಿಜಿನಲ್ಲು ಅಂತ. ಯಾರನ್ನು ಎದುರು ಕೂರಿಸ್ಕೊಂಡೇ ಸಾಹೇಬರು ಈ ಆಟ ಆಡಿರೋದು. ಅದೇನು ಒಬ್ರು ಅಲ್ಲ, ಮಲ್ಟಿಪಲ್ ಕ್ಯಾರೆಕ್ಟರ್ಸ್. ಇನ್ನು ಇವ್ರ ಆಡಿಯೋ ಕೇಳಿದ್ರೆ ಗೊತ್ತಾಗುತ್ತೆ ಈ ವಯ್ಯ ಎಂಥ ಕಲಾಕಾರ ಅಂತ. ಆಂಟಿ ಮಿಸ್ ಯು ಅಂದರೆ ಇವಾಗಲೇ ಡ್ಯೂಟಿಗೆ ಬಂದ್ಬಿಡ್ಲಾ ಅಂತಾನೆ. ಕೆನ್ನೆನ ಆಲ್ಕೋವಾ ಅಂತಾನೆ. ಅವಮ್ಮ ಫೋನ್ನಲ್ಲೇ ನೋಡಿತಾನೆ, ಇವನು ಮುಳುಗ್ತಾನೆ. 15,000 ಆದರೂ ಪರವಾಗಿಲ್ಲ, ಮಾಡು ಮನೆನ ಅಂತಾನೆ. ಮೇಲಿನ ರೂಮ್ ನಮಗೆ ಅಂತಾನೆ. ಆ ಕಡೆಯಿಂದ ಮಾತಾಡೋ ಚಿಣಿಮಿಣಿಗೆ ಕೂಡ ಈಗ ಕಮ್ಮಿ ಇಲ್ಲ ಬಿಡಿ. ಇನ್ನು ಇವಯ್ಯನ ಹಳೆ ರೆಕಾರ್ಡ್ಗಳಿಗೆ ಕಮ್ಮಿ ಇಲ್ಲ. 2014ರಲ್ಲಿ ಇವಯ್ಯ ಸೌತ್ ಡಿವಿಷನ್ DGP ಆಗಿದ್ದಾಗ ಒಂದು 2.25 ಕೋಟಿ ಅಮೌಂಟ್ ಸೀಸ್ ಮಾಡಿರ್ತಾರೆ. ಅದನ್ನ ಇವಯ್ಯ ಅಬೇಸ್ ಮಾಡ್ಬಿಟ್ಟ ಅಂತ ಕೇಸ್ ಆಗಿತ್ತು. ಆಮೇಲೆ ಆ ಕೇಸು CIDನಲ್ಲಿ ಕ್ಲೋಸ್ ಆಗುತ್ತೆ. ಆಮೇಲೆ ಈ ಭೀಮಾ ತೀರದಲ್ಲಿ ಇವಯ್ಯ ಮಾಡಿಸಿದ ಎನ್ಕೌಂಟ್ರುಗಳ ಕತೆ ಇದೆಯಲ್ಲ, ನಟೋರಿಯಸ್ ಅದು. ಅವನ್ನ ಈ ಎನ್ಕೌಂಟ್ರ್ ಅನ್ನೋದಕ್ಕಿಂತ ಪೊಲೀಸರ ಕೈಲಾದ ಕೊಲೆಗಳು ಅನ್ಬೋದೇನೋ. ಒಬ್ಬ ರೌಡಿ ಇನ್ನೊಬ್ಬ ರೌಡಿನ ಕೊಂದರೆ ಕೊಲೆ. ಅದರ ಬದಲು ಈ ರಾಮಚಂದ್ರನ್ ಅಂತ ಪೊಲೀಸರಿಗೆ ಡೀಲ್ ಕೊಡ್ರೆ ಎನ್ಕೌಂಟ್ರು. ಕೆಲಸನೂ ಆಯಿತು, ಕೇಸು ಹೋಯ್ತು. ಅಂಥದ್ದೊಂದು ಅಪಖ್ಯಾತಿ ಈ ಮನುಷ್ಯನ ಹೆಸರಲ್ಲಿದೆ. ಆಮೇಲೆ ಇಷ್ಟೆಲ್ಲ ಆಟ ಆಡಿರೋ ಮನುಷ್ಯನ ಇನ್ವಾಲ್ವ್ಮೆಂಟು ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಇಲ್ಲ ಅಂತಂದರೆ ಯಾರು ನಂಬ್ತಾರೆ ಹೇಳಿ? ಏನೋ ಎಲ್ಲ ಮುಚ್ಚೋದು ಬಿಡಿ, ಎಲ್ಲ ಸೇರ್ಕೊಂಡು ಮುಚ್ಚಾಕೋದು. ಆವಾಗಲೇ ಇವನು ಅಂಗಿ ಬಿಚ್ಚಿ ಮನೆ ಕಳಿಸಿದ್ರೆ ಇವತ್ತು ಇದನ್ನೆಲ್ಲ ನೋಡೋ ಕರ್ಮ ಇರ್ತಿರಲಿಲ್ಲ ಕರ್ನಾಟಕದ ಜನರಿಗೆ. ಓಡಾಡೋದಕ್ಕೆ ಗೂಟ ಇರೋ AC ಕಾರು, ಅದನ್ನು ಓಡಿಸೋದಕ್ಕೆ ಒಬ್ಬ ಡ್ರೈವರು, ಬಂಗಲೆ ಥರದ ಮನೆ ತುಂಬ ಕೆಲಸ ಮಾಡೋದಕ್ಕೆ ಜನ, ಕೈ ತುಂಬ ಸಂಬಳ ಬಂದರೂ ಒರೆಸೋದಕ್ಕೆ ಕಾಳು. ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಮುಚ್ಕೊಂಡು ಕೆಲಸ ಮಾಡ್ರಯ್ಯ ಅಂದರೆ ಇವ್ರು ಹೀಗೆ ಕಚ್ಚೆ ಲೂಸ್ ಮಾಡ್ಕೊಂಡು ಕಬಡ್ಡಿ ಆಡೋದಕ್ಕೆ ಹೋಗ್ತವೆ. ನಮ್ಮ ಸಿದ್ದರಾಮಣ್ಣ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಸಸ್ಪೆಂಡ್ ಮಾಡಿ ಮನೆಗೆ ಹೋಗಿ ಅಂದವ್ರೆ. ಅರ್ಧ ಸಂಬಳ ಅಂತೂ ಬರುತ್ತೆ, ಜೊತೆ ಈಗಾಗಲೇ ಬೇಕಾದಷ್ಟು ಗಂಟು ಮಾಡಿ ಇಟ್ಕೊಂಡಿರ್ತಾನೆ. ಕುಂತ್ಕೊಂಡೇನು ಓಡಾಡ್ಕೊಂಡು ತಿಂದರೂ ಕರಗಲ್ಲ. ಇನ್ಮೇಲೆ ಲೈಫು ಬಂಗಾರಿ ಜೊತೆ ಜಿಂಗಾಗಲ್ಲ.